ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರಾಧ್ಯಕ್ಷ ಬಂದಿದ್ದೀನಿ. ಸ್ವಲ್ಪ ತಡ ಆಗಿದೆ. 19ನೇ ತಾರೀಕು 7ನೇ ತಿಂಗಳು ಜುಲೈ ತಿಂಗಳು 2026 ಸುಮಾರು 10 ಗಂಟೆ 30 ನಿಮಿಷ ಆಗಿದೆ. ಈ ವಾರದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಕಳೆದ ವಾರದಲ್ಲಿ ಒಂದು ಅಪ್ ಟ್ರೆಂಡ್ ಬಂದಿದ್ದು, ಈ ವೀಕಲ್ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ನೋಡೋಣ. ಈ ವೀಕಲ್ ಹೆಂಗೆ ಇರ್ಬೋದು ಅಂತ. ಸೊ FIA ಆಬ್ವಿಯಸ್ಲಿ ಇಷ್ಟು ದಿವಸ ಹೋಗ್ತಾ ಇದ್ರು ವಾಪಸ್ಸು, ಸೆಲ್ಲರ್ಸ್ ಜಾಸ್ತಿ ಆಗಿದ್ರು ಅವರು. ಸೊ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ DI ಸೆಲ್ಲರ್ ಆಗಿದ್ದಾರೆ, ಒಂದು ಬಯರ್ಸ್ ಆಗಿ FIA ಬಂದಿದ್ದಾರೆ. ಒಂದು ಪ್ಲಸ್ ಪಾಯಿಂಟ್ ಇದು ಮಾರ್ಕೆಟ್ಗೆ. ಮತ್ತೆ ಹಲವಾರು ವೀಕ್ಗಳಿಂದ ಒಂದು ಮಂತ್ಸ್ ಅಂತ ಹೇಳ್ಬೋದು. ಸೊ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದ ಚಿನ್ನ. ಸೊ ಮುಂದೆ ಏನಾಗ್ಬೋದು ಇದೆಲ್ಲ ಒಂದು ನೋಡೋಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈ ವೀಕಲ್ಲಿ ಹೇಳ್ತಾ ನಾನು ಒಂದು ವಿಶೇಷವಾದ ಒಂದು ಸೆಟ್ಟಿಂಗ್ ಹೇಳ್ತಾ ಇದ್ದೀನಿ. ಸೆಟ್ಟಿಂಗ್ ಅನ್ನೋದಕ್ಕಿಂತ ರೇಂಜ್ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ ಬೇರೆ ಬೇರೆ ಮೆಥಡ್ ಇದಾವೆ. ಇದು ಟ್ರೆಡಿಷನಲ್ ಮೆಥಡ್. ಇದು ಟ್ರೆಡಿಷನಲ್ ಸ್ವಲ್ಪ ಕರೆಕ್ಷನ್ ಮಾಡ್ತಿದ್ದೀನಿ. ಅದು ಏನು ಅಂತ ತೋರಿಸ್ತೀನಿ ನಾನು ಎಕ್ಸೆಲ್ ಅಲ್ಲಿ. ಇದು ಸಿಂಪಲ್ ಆಗಿ ಒಂದು ಸೆಟಪ್ ಮಾಡ್ಕೊಳೋದು, ಮ್ಯಾಟರ್ ಆಫ್ 2 ಮಿನಿಟ್ಸ್ ಜಾಬ್ ಅಷ್ಟೇ. ಎವ್ರಿ ಡೇ ಮಾರ್ಕೆಟ್ ಓಪನ್ ಆದಾಗ ಮಾಡ್ತಾರೆ. ನಿಮ್ದು ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಿದ್ರೆ ಒಂದು ರೇಂಜ್ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಅಲ್ಲಿ ತೋರಿಸ್ತೀನಿ ಅದು ಏನಾಗಿದೆ ಅಂತ. ಎಕ್ಸಾಕ್ಟ್ ಆ ನಂಬರ್ ಬಂದಿದೆ, ತೋರಿಸ್ತೀನಿ ಅದು ಹೆಂಗ್ ವರ್ಕ್ ಆಗಿದೆ ಅಂತ. ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ವಿಡಿಯೋನ ಫಸ್ಟ್ ಇಂದ ಕೊನೆ ತನಕ ಕರೆಕ್ಟ್ ಆಗಿ ನೋಡಿ, ಗಮನವಿಟ್ಟು ನೋಡಿ. ವಿಶೇಷವಾಗಿ ಆಸ್ಟ್ರೋ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿರ್ತೀನಿ. ಸೊ ಹೇಗೆ ಟ್ರೇಡ್ ತಗೊಬೇಕು ಅಂತ ಹೇಳಿರ್ತೀನಿ, ಯಾವ ದಿವಸ ಒಂದು ಪೊಸಿಷನ್ಗಳು. ಸೊ 100% ಆಸ್ಟ್ರೋ ವರ್ಕ್ ಆಗುತ್ತಾ ಅಂದ್ರೆ 100% ಯಾವತ್ತೂ ವರ್ಕ್ ಆಗಲ್ಲ. ಸೊ ಟೆಕ್ನಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಕೀ ರೋಲ್. ಯಾಕಂದ್ರೆ ಆಸ್ಟ್ರೋ ಏನಾಗುತ್ತೆ ಅಂದ್ರೆ ಆ ಮೊಮೆಂಟ್ಗೆ ಅವತ್ತು ಬಂದಿರಲೇ ಇರ್ಬೋದು ಗ್ಯಾನ್ ಪ್ರಕಾರ. ಬಟ್ ಒನ್ಸ್ ಅದು ಟೈಮ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ ಗ್ಯಾನ್ ಅಲ್ಲಿ. ಸೊ ಗ್ಯಾನ್ ಅಲ್ಲಿ ಒನ್ಸ್ ಟೈಮ್ ಅದು ರಿಕವರ್ ಆಗಿ ಒಂದು ಪ್ರೈಸ್ ಟಚ್ ಆಗಿ ವಾಪಸ್ ಬಂದ ಆಮೇಲೆ ದೊಡ್ಡ ರಿವರ್ಸಲ್ ಕೊಡೋದು ಈ ತರದೆಲ್ಲ ಆಗ್ತವೆ. ಸೊ ಅದು ಟೈಮ್ ಪ್ರೈಸ್ ಸ್ಕ್ವೇರ್ ಮೆಥಡ್ ಅಂತಾನೆ ಹುಡುಕಿ ಸಿಗುತ್ತೆ ಗ್ಯಾನ್ ಅಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಸೊ ಹಾಗಾಗಿ ಈ ಒಂದು ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಟೈಮ್ ಬರಬೇಕು. ಟೈಮ್ ಬಂದಾಗೆ ಪ್ರೈಸ್ ಒಂದು ಆಕ್ಟಿವೇಟ್ ಆಗೋದು. ಸುಮಾರು ದಿವಸ ರೇಂಜ್ ಬೌಂಡ್ ಆಗಿರುತ್ತೆ, ಮತ್ತೆ ಸಡನ್ ಆಗಿ ಅಪ್ ಟ್ರೆಂಡ್ ಹೋಗುತ್ತೆ, ಸಡನ್ ಆಗಿ ಫಾಲ್ ಆಗುತ್ತೆ. ಸೊ ಇದೆಲ್ಲ ಒಂದು ಟೈಮ್ ಇಂಪಾರ್ಟೆನ್ಸ್ ಇರುತ್ತೆ. ಒಂದು ಸಾಧ್ಯವಾದ ಮಟ್ಟಿಗೆ ಒಂದು ಮುಂದಿನ ದಿವಸಗಳಲ್ಲಿ ಗ್ಯಾನ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೆಂಗೆ ಒಂದು ಹೈಯರ್ ಹೈ ಮತ್ತೆ ಹೈಯರ್ ಲೋ ಹೆಂಗೆ ತಗೊಬೇಕು. ಇಲಿಯಟ್ ವೇವ್ಸ್ ಒಂದು ಸರ್ಟನ್ ಎಕ್ಸ್ಟೆಂಟ್ಗೆ ಫಿಬ್ ಬೇಸ್ಡ್ ಇರುತ್ತೆ. ಹಾಗೆ ಒಂದು ಗ್ಯಾನು ಸಹಿತ ಒಂದು ಫಿಬ್ ಬೇಸ್ಡ್ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಎಲ್ಲ ಇದಾವೆ. ಸೊ ನೋಡೋಣ, ಅದೆಲ್ಲ ಒಂದಿಷ್ಟು ದಿವಸ ನಂತರದಲ್ಲಿ ಬರ್ತೀನಿ. ಸದ್ಯಕ್ಕೆ ವಿಡಿಯೋ ಕಾಮೆಂಟ್ಸ್ ಏನಾದ್ರು ಇದ್ರೆ ದಯವಿಟ್ಟು ಮಾಡ್ತಾ ಹೋಗಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಬಗ್ಗೆ ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಕೊಡಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ಲೈಮರ್ ಅಂತ ನಾನು ವಿಡಿಯೋಸ್ ಪ್ರಾರಂಭಕ್ಕೆ ಮುಂಚೆ ಹೇಳಲೇಬೇಕು. ಸೊ ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನೀವು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರದ್ದು ಹೆಲ್ಪ್ ತಗೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರದ್ದು ಹೆಲ್ಪ್ ತಗೊಳ್ಳಿ. ಸೊ ಏನೇ ಒಂದು ಇಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಬರುವಂತದ್ದು ಮುಖ್ಯವಾಗಿ ಒಂದು ಬೇಸಿಕಲಿ ಒಂದು ಎಜುಕೇಶನಲ್ ಪರ್ಪಸ್ ಮಾಡಿರುವಂತ ವಿಡಿಯೋಗಳು. ಹಾಗಾಗಿ ನಿಮ್ ಕಡೆನೂ ಒಂದಿಷ್ಟು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. 100% ನಂದೇ ನಿಮ್ ಕಡೆ ಕರೆಕ್ಟ್ ಆಗಿ ನಾನು ಇದ್ದೀನಿ ಅಂತ ಹೇಳೋದಲ್ಲ. ಟು ಸಮ್ ಎಕ್ಸ್ಟೆಂಟ್ ಮ್ಯಾಚ್ ಆಗ್ತವೆ. ಸೊ ಅದು ಒಂದೊಂದ್ಸಲಿ ಒಂದಿಷ್ಟು ಸಣ್ಣ ಫೇಲ್ಯೂರ್ ಬಂದಾಗ ದೊಡ್ಡ ಹೊಡೆತಾನೆ ಕೊಟ್ಬಿಡುತ್ತೆ. ಸ್ಟಾಪ್ ಲಾಸ್ ಇಟ್ಟಿರಲ್ಲ, ಏನೋ ಒಂದು ಆಗಿರುತ್ತೆ, ಈ ತರದೆಲ್ಲ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ತಿಳ್ಕೊಂಡು ಒಂದು ಟ್ರೇಡ್ ಮಾಡಿ. ಆಪ್ಷನ್ ಬೈಯಿಂಗ್ ಇರ್ಬೋದು, ಸೆಲ್ಲಿಂಗ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಇರ್ಬೋದು, ಏನೇ ಇರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟು. ಸೊ ತಿಳ್ಕೊಳ್ಳಿ ಇದೆಲ್ಲ. ವಿಡಿಯೋ ಪ್ರಾರಂಭ ಮಾಡ್ತೀನಿ. ಮೊದಲಿಗೆ ನಿಫ್ಟಿ. ಬೇಸಿಕಲಿ ನಾನು ಯೂಶಲಿ ಏನನ್ನೋದು ವೀಕ್ಲಿ ಟೈಮ್ ಫ್ರೇಮ್ ಬಂದಾಗ ಪ್ರೀವಿಯಸ್ ವೀಕ್ ನ ಬ್ರೇಕ್ ಆಗಿದೆಯಾ ಅಂತ. ಸೊ 50% ಹತ್ರ ಒಂದು ಕವರ್ ಆಗಿದೆ. ಇದ್ರ ಪ್ರಕಾರ ನೋಡಿದ್ರೆ ಗೊತ್ತಾಗುತ್ತೆ. ಸೊ 50% ಇಲ್ಲೇನೋ ಇತ್ತು, ಅದರಿಂದ ಮೇಲ್ಗಡೆ ಹೋಗಿದೆ. ಸೊ ಬುಲ್ಲಿಶ್ ಟ್ರೆಂಡ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಬುಲ್ಲಿಶ್ ಟ್ರೆಂಡ್ ಆಗಿ ಇವಾಗ ಏನಾಗುತ್ತೆ, ಒಂದು ಇದ್ರದ್ದು ಹೈ ಬ್ರೇಕ್ ಆಗ್ಬೇಕು. ಇದ್ರದ್ದು ಹೈ ಬಂದ್ಬಿಟ್ಟು ಅರೌಂಡ್ 24,540 ಲೆವೆಲ್ ಇದೆ. ಇವನ್ ಗ್ಯಾನ್ ನಂಬರ್ ತಗೊಂಡ್ರು ಇಲ್ಲೇ ಎಲ್ಲೋ ಬರ್ತಾ ಇದೆ 24,533 ಸಮಥಿಂಗು. ಸೊ ಹಿಂದಿಂದು ಈ ಒಂದು ರೇಂಜ್ ಇಂಪಾರ್ಟೆಂಟ್ ಆಗ್ತವೆ ಆಕ್ಚುಲ್ ಆಗಿ. ಸೊ 481 ಇಂದ 540 ರೇಂಜ್. ಸೊ ಇದು ಸ್ವಲ್ಪ ಹುಷಾರಾಗಿರ್ಬೇಕು ಈ ರೇಂಜ್ ಅಲ್ಲಿ. ಇದಕ್ಕಿಂತ ಮೇಲ್ ಹೋಯ್ತು ಅಂದ್ರೆ ಡೆಫಿನೆಟ್ ಆಗಿ 24,960 900 ಈ ರೇಂಜ್ ಅಲ್ಲಿ ಟಚ್ ಆಗುತ್ತೆ ಇದು. ಸೊ ಯಾಕಂದ್ರೆ ಇದು ಪ್ರಿಡಾಮಿನೆಂಟ್ ಆಗಿ ಒಂದಿಷ್ಟು ದಿವಸ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಡಿದೆ ಅಲ್ಲಿ ಒಂದು ಆ ರೇಂಜ್ ಅಲ್ಲೇ. ಸೊ ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಟೈಮ್ ಬೀಯಿಂಗ್ ತೋರ್ಸಕ್ಕೋಸ್ಕರ ಮಾಡಿದ್ದು.
ಸೊ ಇಲ್ಲಿ ತೋರಿಸ್ದಂಗೆ ನಾನು ಫಿಬ್ಬಲ್ಲೂ ಒಂದು ತೋರಿಸ್ಬೇಕು, ವೆರಿ ಇಂಪಾರ್ಟೆಂಟ್ ಇಲ್ಲಿ ತೋರಿಸ್ಬೇಕು ಅಂತಿದ್ದೆ. ಸೊ ಡೈಲಿ ಟೈಮ್ ಫ್ರೇಮ್ ಬರಲಿ, ವೀಕ್ಲಿ ಬರಲಿ, ಏನೇ ಬರಲಿ, ಡೈಲಿಗೆ ಬರೋದಾದ್ರೆ ನಾನು ಪ್ರೀವಿಯಸ್ ಸ್ವಿಂಗ್ ಹೈ ಆ್ಯಂಡ್ ಲೋ ದೊಡ್ಡದಾಗೆ ತೊಗೊಂಡ್ರು, ಇದು 1 ಅಂತ ತೊಗೊಂಡು ಬಾಟಮ್ನ 0 ಅಂತ ತೊಗೊಂಡ್ರೆ ಸದ್ಯಕ್ಕೆ 50% ಕ್ರಾಸ್ ಆಗಿದೆ, ವೆರಿ ಗುಡ್ ಸೈನು. ಬುಲ್ಲಿಶ್ ಕಂಪ್ಲೀಟ್ ಆಗಿ ಬರ್ಬೇಕಂದ್ರೆ ಇದ್ರ ಪ್ರಕಾರ 24,700 ಸಮಥಿಂಗ್ ಬರಬೇಕು. ಸೊ 61.6, ಇವನ್ 66% ಅಂತಾರೆ ಕೆಲವರು, 618 ಅಟ್ಲೀಸ್ಟ್ ಬರಬೇಕು, ಇದ್ರ ಮೇಲೆ ಹೋಗಿ ಇಲ್ಲೆಲ್ಲ ಬರುತ್ತೆ. ಸೊ 66% ಆದ್ರೂ ತಗೊಳ್ಳಿ, 618 ಆದ್ರೂ ತಗೊಳ್ಳಿ. 618 ಸ್ವಲ್ಪ ಕಮ್ಮಿನೇ ಇರುತ್ತೆ, ಬಟ್ 618 ಒಂದು ಪ್ರಿಡಾಮಿನೆಂಟ್ ಆಗಿ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀನಿ, ಅಲ್ಲಿಗೆ ಸಪೋರ್ಟ್ ತಗೊಬೇಕಿದು. ಸೊ ಅಲ್ಲಿಂದ ತಗೊಂಡ್ ಮೇಲೆ ಹೋದ್ರೆ ಮಾತ್ರ ಒಂದು ಅಪ್ ಟ್ರೆಂಡ್ ಹೋಗುತ್ತೆ. ಅದು 24,960 ಅಂತ ಹೇಳಿದೀನಿ ನಾನು, ಇಲ್ಲಿ 800 ಸಮಥಿಂಗ್ ಬರ್ತಾ ಇದೆ. ಸೊ ಅದ್ರ ಮೇಲೆ ಒಂದು ಹೋಗಿ ಅದ್ರ ಮೇಲೆ ಕಂಪ್ಲೀಟ್ ಆಗಿ 960 ಎಲ್ಲ ಕ್ಲೋಸ್ ಆಯ್ತು ಅಂದ್ರೆ 25,300 26,000 ಎಲ್ಲ ಫಾರ್ಮ್ ಮಾಡಕ್ಕೆ ಸಾಧ್ಯತೆ ಇದೆ. ಸೊ ಅದ್ರ ನಂತರ 1.61 ಅಗೇನ್ ನಾನು ಇದಕ್ಕೆ 28,788 ಇಲ್ಲಿ ತನಕ ಇದೆ ಈಗಿನ ಪ್ರಕಾರ ಕಾರ್ಡಲ್ಲಿ. ಬಟ್ 100% ಇದೆಲ್ಲ ಹೋಗ್ಬೇಕು ಅಂತಿಲ್ಲ, ಯಾಕಂದ್ರೆ ಲೋಯರ್ ಲೆವೆಲ್ ಕ್ರಾಸ್ ಆಗದೆ ಹೈಯರ್ ಲೆವೆಲ್ ಹೋಗಲ್ಲ. ಹೈಯರ್ ಹೈ ಯಾವಾಗ ಆಗುತ್ತೆ ಅಂದ್ರೆ ಸದ್ಯಕ್ಕೆ ಒಂದು ಸ್ಟಾಪ್ ಪ್ಲಸ್ ಇಲ್ಲಿ ತಗೊಬೇಕು 23,151 ರೇಂಜ್. ಸೊ ಅದಕ್ಕಿಂತ ಕೆಳಗೆ ಹೋಯ್ತು ಅಂದ್ರೆ ಡೇಂಜರಸ್ ಇದು. ಸೊ ಹಾಗಾಗಿ ಒಂದು ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಯಾವುದೇ ಒಂದು ಕ್ಯಾಂಡಲ್ ಕಂಪ್ಲೀಟ್ ಕ್ಲೋಸ್ ಆಗಲ್ಲ, ಒಂದಲ್ಲೇ ಒಂದು ಆಟ ಆಡ್ತಿರುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಅಪ್ ಟ್ರೆಂಡ್ಗೆ ಕ್ರಿಯೇಟ್ ಆಯ್ತು. ಯಾವಾಗ 618 ಟಚ್ ಆಗಿ ರಿವರ್ಸ್ ಬಂತು, 2236 ಟಚ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನಾನು ಜನರಲ್ ಆಗಿ. ಸೊ 50% ಫಸ್ಟ್ ಆಗುತ್ತೆ, ನೆಕ್ಸ್ಟ್ 382, ನೆಕ್ಸ್ಟ್ ಆಮೇಲೆ ಒಂದು ಇದಕ್ಕೆ ಬರುತ್ತೆ. ಸೊ ಈ ಥರದೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಿಬ್ಬಲ್ಲೂ ಒಂದು ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಾ ಇದೆ, ಬಟ್ 100% ಅಂತ ಹೇಳ್ದಂಗೆ 24,960 ಹೋಗ್ಬೇಕು. ಗ್ಯಾನ್ ಪ್ರಕಾರ ಇವಾಗ ನೋಡಿ 45 ಡಿಗ್ರಿ ಕ್ರಾಸ್ ಆಗಬೇಕು, 45 ಡಿಗ್ರಿಲೇ ಒಂದು ರಿಜೆಕ್ಷನ್ ಬಂದ್ರೆ ಕಷ್ಟ ಆಗುತ್ತೆ. ಸೊ ಎಕ್ಸಾಕ್ಟ್ ಆಗಿ 45 ಡಿಗ್ರಿ ಇರೋದು ಇಲ್ಲಿ ತುಂಬಾ ದೂರ ಇದೆ ಆಕ್ಚುಲ್ ಆಗಿ. ಸದ್ಯಕ್ಕೆ 1/8 ಅಲ್ಲಿ ಇದೆ, ಇದು 2/1 ರೇಂಜಲ್ಲಿ ರೇಷಿಯೋದು. ಸೊ ಇದು ಎಕ್ಸಾಕ್ಟ್ ಆಗಿ 45 ಡಿಗ್ರಿ ಅಲ್ಲ, 45 ಡಿಗ್ರಿ ಇದು ಎಕ್ಸಾಕ್ಟ್ ಬರುವಾಗ ಸ್ವಲ್ಪ ಒಂದು ತರಲೆ ಮಾಡ್ಬೋದು. 45 ಡಿಗ್ರಿ ಎಲ್ಲಿ ಬರುತ್ತೆ ನೋಡೋಣ. ನಾನು 45 ಡಿಗ್ರಿ ಯಾಕೆ ಹಾಕ್ತೀನಿ ಅಂದ್ರೆ ಗ್ಯಾನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ 45 ಡಿಗ್ರಿ. ಸೊ ಅರೌಂಡ್ ಇಲ್ಲೆಲ್ಲ ಬಂದಾಗ ಒಂದು ಸ್ವಲ್ಪ ತಗೊಬೋದು. ಸೊ ಇದು ಬೇಸಿಸ್ ಆಫ್ ಅವತ್ತಿನ ಲೆಕ್ಕದಲ್ಲಿ ತಗೊಂಡಿದ್ದು. ಸೊ ಎಕ್ಸಾಕ್ಟ್ ಆಗಿ 45 ಕೂಡಿಸ್ಬೇಕು, ಆವಾಗಲೇ ಒಂದು ಕರೆಕ್ಟ್ ಬರುತ್ತಿದ್ದು. ಇದನ್ನ ಸೊ ಸಮ್ವೇರ್ 24,600 ಸಮಥಿಂಗ್ ಕ್ಲಿಯರ್ ಇದೆ, ಎಲ್ಲೂ ಕೆಳಗಡೆ ಬಂದಿಲ್ಲ. 100% ಒಂದು ಮೇಲ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಪಿಚ್ ವರ್ಕ್ ಅಥವಾ ಒಂದು ಏನೇ ತಗೊಬೋದು. ಪಿಚ್ ವರ್ಕ್ ಅಲ್ಲೂ ಎಲ್ಲ ರೀತಿಲೂ ಚೆನ್ನಾಗಿದೆ. ಪಿಚ್ ವರ್ಕ್ ಅಲ್ಲೂ ತೋರಿಸ್ಬಿಡ್ತೀನಿ. EMA ಅಂತೂ ಚೆನ್ನಾಗಿದೆ. ಪಿಚ್ ವರ್ಕ್ ಅಲ್ಲಿ ಬರೋದಾದ್ರೆ ಈ ಒಂದು ಕ್ಯಾಂಡಲ್ ಇಂದ ಮೇಲೆ ಹೋಗ್ತಾ ಇದೆ. ಸೊ ಆದಷ್ಟು ಇಲ್ಲಿ ಟ್ರೈ ಮಾಡುತ್ತೆ ಅನ್ಕೊಂತೀನಿ, ಬಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಸ್ಟೈಲ್ ಬಂದಾಗ ನಾನು ತೋರಿಸ್ಬೋದು. ಸೊ ರೆಡ್ ಬಂದ್ಬಿಟ್ಟು ಮೀಡಿಯನ್ ಈ 3 ಅಲ್ಲಿ ಇದೆ, 3ಗೂ 2ಗೂ ಮಧ್ಯ 2.618 ಇರುತ್ತೆ. ಸೊ ಇಲ್ಲಿ ಸಮ್ವೇರ್ ಅಲ್ಲೇ ರಿಜೆಕ್ಷನ್ ಬರುತ್ತೆ ಅಂತ ನೋಡ್ತಿದ್ದೀನಿ, ಬರ್ಬೋದು ಅನ್ಕೊಂಡಿದೀನಿ. ಸಮ್ವೇರ್ ಇಲ್ಲಿನ ಪ್ರಕಾರ 24,700 ಸಮಥಿಂಗ್. ಸೊ ವರ್ಸ್ಟ್ ಕೇಸ್ 24,960 ಅಂತ ಹೇಳೋಕ್ಕಿಂತ 700 ಈ ರೇಂಜಲ್ಲೆಲ್ಲ ಬರ್ಬೋದು. ನೋಡೋಣ ಎಲ್ಲಿ ತನಕ ಬರುತ್ತೆ. ಪಿಚ್ ವರ್ಕ್ ಅಲ್ಲೂ ಸದ್ಯದ ಮಟ್ಟಿಗೆ ಪ್ಲಸ್ ಇದೆ, EMA ಪ್ಲಸ್ ಇದೆ. ಸೊ ಎಲ್ಲಾನು ಪ್ಲಸ್ ಇರೋದ್ರಿಂದ ಟ್ರಂಪ್ ಏನೋ ಮಾಡಬಾರ್ದು, ಮತ್ತೆ ತರಲೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಬರ್ತಿದ್ದೀನಿ. ಬ್ಯಾಂಕ್ ನಿಫ್ಟಿ ಅಗೇನ್ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಿದೆ. ಸೊ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಿರೋದೆ ಬ್ಯಾಂಕ್ ನಿಫ್ಟಿ. ಸೊ ಕಳೆದ ವಾರದ ಒಂದು ವೀಕ್ಲಿ ನೋಡಿದ್ರೆ ಅದಕ್ಕಿಂತ ಒಂದು ಆಲ್ಮೋಸ್ಟ್ ಅಲ್ಲೇ ಒಂದು ಇದಾಗ್ತಿದೆ, ಬಟ್ ರೇಂಜ್ ಬೌಂಡ್ ಆಗಿರೋದು ಮತ್ತೆ. ಸೊ ನೋಡ್ಬೇಕು ಎಲ್ಲಿ ತನಕ ಹೋಗುತ್ತೆ. ಸೊ 61,618 ಸಮಥಿಂಗ್ ಅಲ್ಲಿ ತನಕ ಹೋಗ್ಬೇಕು. ಎಲ್ಲಿ ಹೋಗುತ್ತೆ, ಯಾವಾಗ ಹೋಗುತ್ತೆ ನೋಡೋಣ. ಸೊ ಅದೆಲ್ಲ ಹೋಯ್ತು ಅಂದ್ರೆ ಮೇಲ್ ಹೋಗುತ್ತೆ. ಸೊ ಸದ್ಯದ ಮಟ್ಟಿಗೆ ಒಂದು ಪಿಚ್ ವರ್ಕ್ ಇಲ್ಲೂ ಸಹಿತ ನೋಡೋದಾದ್ರೆ 59,000 ನೆಕ್ಸ್ಟ್ 60,000 ಹತ್ರ ಬರುತ್ತಿದ್ದು. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಬಟ್ ಸದ್ಯಕ್ಕಂತೂ ರೇಂಜ್ ಬೌಂಡ್ ಇದೆ. ಸೊ ಇಚಿಮೋಕೋ ಬರಬೇಕು. ಇಚಿಮೋಕೋ ಇಲ್ಲಿ ತೋರಿಸ್ತೀನಿ, ಅಲ್ಲೇನಿಲ್ಲ ಪ್ರಾಬ್ಲಮ್. ಕರೆಕ್ಟ್ ಆಗಿ ಇಲ್ಲಿ ಕ್ಲೌಡ್ ಅಲ್ಲಿ ಕೊಡ್ತಿದೆ ವೀಕ್ಲಿಲಿ. ಮತ್ತೆ ಇಲ್ಲೇ ಎಲ್ಲ ಸಪೋರ್ಟ್ ತಗೊಳುತ್ತೆ, ನೋಡೋಣ ಹಿಂಗ್ ತಗೊಳುತ್ತೆ ಅಂತ. ಸೊ ಮುಂದೆ ಒಂದು ಗ್ರೀನ್ ರೆಡ್ ಫಾರ್ಮ್ ಆಗಿದೆ. ಸೊ 100% ಒಂದು ಇನ್ನೊಂದು ದೊಡ್ಡದಾಗಿ ಬರಬೇಕು. ನಿಫ್ಟಿಲಿ ತೋರಿಸ್ಬಿಡ್ತೀನಿ, ಮಿಸ್ ಮಾಡಿದೆ ಇದನ್ನ. ಸೊ ನಿಫ್ಟಿಲಿ ಬರ್ತಾ
ಸೊ ಇಲ್ಲೇ ಒಂದು ಕ್ಲೌಡಲ್ಲಿ ಸಪೋರ್ಟ್ ತೊಗೊಂತಿದೆ. ನಾನು ಹೇಳಿದ್ದೆ ಕ್ಲೌಡಲ್ಲಿ ಸ್ವಲ್ಪ ಆಟ ಆಡುತ್ತೆ, ಡೈಲಿಲಿ ಏನೂ ಪ್ರಾಬ್ಲಮ್ ಇಲ್ಲ, ವೀಕ್ಲಿ ಸಪೋರ್ಟ್ ತೊಗೊಳ್ತಾ ಇದೆ, ವೀಕ್ಲಿ ಸಮಸ್ಯೆ ದೊಡ್ಡದಾಗಿ ಕೊಡುತ್ತೆ. ಸೊ ಮೇಲೆ ಏನೇ ಹೋದ್ರು ಹೈಯೆಸ್ಟ್ ಹೈ ಬರೋವಂಥದ್ದು ಮ್ಯಾಕ್ಸಿಮಮ್ ಇಲ್ಲಿ 24 ಅಲ್ಲಿ ತನಕ ಹೋಗೋದೇ ಬೇಡ, ಇಲ್ಲಿ 24 728 ಇಲ್ಲೆಲ್ಲ, ಅಥವಾ ಇವನ್ ಇಲ್ಲೇ ಒಳಗಡೆನೆ ಬಂದ್ಬಿಡುತ್ತೆ. ಈ ಒಂದು ರೇಂಜಲ್ಲೇ ಎಲ್ಲ ಕಂಪ್ಲೀಟ್ ಆಗಿ ಇದಾಗ್ಬೋದು. 25,000 ಎಲ್ಲ ಟಚ್ ಆಗೋದು ಸ್ವಲ್ಪ ಕಷ್ಟ ಇದೆ. ಇವನ್ ಇದರಲ್ಲಿ ವೀಕ್ಲಿ ರೆಡ್ ಇದೆ, ಇದರಲ್ಲಿ ಒಂದು ಪ್ಲಸ್ ಇದೆ. ಸೊ ನೋಡ್ಬೇಕು ಎಲ್ಲಿಗೆ ಹೋಗಿ ಕುತ್ಕೊಳುತ್ತೆ ಅಂತ. ಸೊ ಬೇಸಿಕಲಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಎರಡೂ ಸದ್ಯದ ಮಟ್ಟಿಗೆ ಒಂದು ಏನೋ ತೊಂದರೆ ಇಲ್ಲ ಅನ್ಸುತ್ತೆ. ಮುಖ್ಯವಾದ ಹೇಳ್ತಾ ಇದೆ ಕ್ಯಾಲ್ಕುಲೇಷನ್ ಮೆಥಡ್. ಸೊ ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇದು ನಿಫ್ಟಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ, ಬೇರೆದಕ್ಕೆ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಯಾರು ಯೂಸ್ ಮಾಡಿದ್ ಕಂಡಿಲ್ಲ. ಇದೇನು ದೊಡ್ಡ ನಾನೇ ಕಂಡಿಡಿದ ಮೆಥಡ್ ಅಲ್ಲ ಇದು. ವಿಕ್ಸ್ ಬೇಸ್ಡ್ ಕರೆಂಟ್ ವಿಕ್ಸ್ ಮತ್ತೆ ನಿಫ್ಟಿ ಕ್ಲೋಸಿಂಗ್ ಪ್ರೈಸ್ ಇಟ್ಕೊಬೇಕು. ಮೇನ್ ಆಗಿ ಕ್ಲೋಸಿಂಗ್ ಪ್ರೈಸ್ ಲಾಸ್ಟ್ ವೀಕ್ ತೋರಿಸ್ತೀನಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ನಾನು ವೀಕ್ಲಿ ಟೈಮ್ ಫ್ರೇಮ್ಗೆ ಹಾಕೊಬೇಕು. ಇಲ್ಲಿ ಬಂದ್ರೆ ಡೈಲಿ ಹಾಕಿದ್ರು ಓಕೆ, ಡೈಲಿಲಿ ಹಾಕಿದ್ರು ನನ್ಗೇನು ತೊಂದರೆ ಇಲ್ಲ. ಡೈಲಿಲಿ ಹಾಕಿದ್ರೆ 24 ಡೈಲಿ ಹಾಕಿದ್ರೆ ನಾನು ರೇಂಜ್ ಕಮ್ಮಿ ಇರುತ್ತೆ, ಅದ್ರ ತರ ಸೆಟ್ಟಿಂಗ್ ಮಾಡ್ಕೊಬೇಕಷ್ಟೇ. ಸೊ ವೀಕ್ಲಿ ರೇಂಜ್ಗೆ ಏನ್ ಮಾಡ್ಬೇಕು, ಡೈಲಿಗೆ ಏನ್ ಬೇಕು, ಮಂತ್ಲಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಸೊ ಸದ್ಯಕ್ಕೆ ಡೈಲಿ ತೋರಿಸ್ತಾ ಇದ್ದೀನಿ 24,050. ಇದು ವಿಕ್ಸ್ ಬಂದ್ಬಿಟ್ಟು ಇಂಡಿಯಾ ವಿಕ್ಸ್ ಅಂತ ಹುಡುಕಿದ್ರೆ ಸಿಗುತ್ತೆ, ಯಾಕಂದ್ರೆ ಎಕ್ಸಾಕ್ಟ್ ಕ್ಲೋಸಿಂಗ್ ಪ್ರೈಸ್ ಮುಖ್ಯ ನನಗೆ. ಸೊ ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಬಂದ್ಬಿಟ್ಟು 12.8825 ಇತ್ತು. ಸೊ ಇದು ಕರೆಂಟ್ D4 ಅಂದ್ರೆ ಕರೆಂಟ್ ನಿಫ್ಟಿ, D4 ಬೈ ಸ್ಕ್ವೇರ್ ರೂಟ್ ಆಫ್ ಇದು D4 ಅಂದ್ರೆ ಇದು ಸಾರಿ 12.8 ವಿಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 252. ಸೊ ಇಲ್ಲಿ ಅನ್ಹೈಡ್ ಮಾಡ್ತೀನಿ, ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೈಡ್ ಮಾಡಿದ್ದೆ. ಸೊ ಮಂತ್ಲಿ ಮೂವ್ಗೆ ಡೈಲಿ ಮೂವ್ ಈ ತರ ಮಾಡ್ಕೊಂಡಿದೀನಿ. ಸೊ ಮಂತ್ಲಿ ಮೂವ್ ಬಂದ್ರೆ ಟೋಟಲ್ ಒಂದು ವರ್ಷಕ್ಕೆ 12 ತಿಂಗಳು, ಹಾಗಾಗಿ ವಿಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 12 ಅಂತ ಮಾಡ್ಕೊಬೇಕು. ಅದ್ರದ್ದು ಪರ್ಸೆಂಟೇಜ್ ಇದು 3% ಮೂವ್ಮೆಂಟ್ ಅಂತ ಹೈಯೆಸ್ಟ್ ಅಂತ ಇದು ಬರುತ್ತೆ. ಸೊ ಇದು ಮಂತ್ಲಿಗೆ ಒಂದಿಷ್ಟು ಮೂವ್ ಆಗುತ್ತೆ ಅಂತ ಇದು ಆಕ್ಚುಲ್ ಆಗಿ. ಸೊ ವೀಕ್ಲಿಗೆ ಬಂದ್ರೆ ಒಂದು ವರ್ಷದಲ್ಲಿ 52 ವೀಕ್ ಇರುತ್ತೆ, ಹಾಗಾಗಿ 52 ಸ್ಕ್ವೇರ್ ರೂಟ್ ತಗೊಬೇಕಿಲ್ಲಿ. ಸೊ ವಿಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 52. ಡೈಲಿಗೆ ಬಂದ್ರೆ ಒಂದು ವೀಕಲ್ಲಿ ಮೀನ್ಸ್ ಒಂದ್ ದಿವಸ ಟ್ರೇಡಿಂಗ್ ಡೇಸ್ ಲೆಕ್ಕದಲ್ಲಿ ಆಕ್ಚುಲಾಗಿ 239 240 ರೇಂಜಲ್ಲಿ ಬರುತ್ತೆ. ಬಟ್ ನಂಬರ್ ಆಫ್ ಡೇಸ್ ನಂಬರ್ ಆಫ್ ವೀಕ್ಸ್ ಲೆಕ್ಕದಲ್ಲಿ ತಗೊಂಡ್ರೆ 252 ಡೇಸ್ ಟ್ರೇಡಿಂಗ್ ಡೇಸ್ ಅಂತ ತಗೊಂತಾರೆ. 252 ಒಂದು ರೀಸನಬಲ್ ಡೇಟು, ಹಾಗಾಗಿ 252 ತಗೊಳೋದೇ ಬೆಟ್ರು. ಸೊ ಡೈಲಿ ಮೂವ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಸ್ ಬೆಸ್ಟ್ ವರ್ಕ್ ಆಗುತ್ತೆ, ವೀಕ್ಲಿಗೆ ವರ್ಕ್ ಆಗಲ್ಲ ಅಂತಲ್ಲ. ಬಟ್ ಯಾಕೆ ಅಂದ್ರೆ ವಿಕ್ಸ್ ಅಪ್ ಅಂಡ್ ಡೌನ್ ತುಂಬಾ ಆಗೋದ್ರಿಂದ ವಾರದಲ್ಲಿ ಸೊ ನಿಮ್ಗೆ ರೇಂಜ್ಗಳು ಪ್ರಾಬ್ಲಮ್ ಬರುತ್ತೆ. ಕ್ಲೋಸಿಂಗ್ ಪ್ರೈಸು ನಿನ್ನೆ ಒಂದಿದ್ರೆ ಇವತ್ತೊಂದಾಗುತ್ತೆ, ನಾಳೆ ಇನ್ನೊಂದಾಗುತ್ತೆ, ಆ ಥರ ಚೇಂಜಸ್ ಬರುತ್ತೆ. ಬಟ್ ಡೈಲಿ ಮೂವ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಿದೆ ಆಕ್ಚುಲಾಗಿ. ಸೊ ಇದು ವಿಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 252 ಮಾಡ್ಕೊಬೇಕು. 252 ಹೇಳ್ದಂಗೆ ಒಂದು ವರ್ಷದಲ್ಲಿ 252 ಟ್ರೇಡಿಂಗ್ ಡೇಸ್. ಸೊ ಇದು ರೇಂಜ್ ಬರುತ್ತೆ. ಆಕ್ಚುಲಾಗಿ ಏನ್ ಮಾಡಿದೀನಿ, ಇದು D3 ಬಂದ್ಬಿಟ್ಟು ಕರೆಂಟ್ ನಿಫ್ಟಿ ಲೆವೆಲ್. D3 ನಿಫ್ಟಿಗೆ 1% ಇದು ಸೇರಿಸಿದೀನಿ, ಇದು ಈ ಪರ್ಸೆಂಟೇಜ್ ಸೇರಿಸಿದೀನಿ ಆಕ್ಚುಲಾಗಿ. ಸೊ ಈ ಪರ್ಸೆಂಟೇಜ್ 0.81% ಸೇರಿಸಿದ್ರೆ ಸೊ ಟೋಟಲ್ ಆಗಿ 24,245 ತನಕ ಬರುತ್ತೆ. ಫಸ್ಟ್ ನಂದು ಟಾರ್ಗೆಟ್ 24,245. ನೆಕ್ಸ್ಟ್ ಟಾರ್ಗೆಟ್ ಅದಕ್ಕೆ 5% ಸೇರಿಸ್ತಾ ಹೋಗ್ಬೇಕು. 1.005 ಅಂದ್ರೆ 0.5% ಆಗುತ್ತೆ ಲೆಕ್ಕದಲ್ಲಿ. ಸೊ ಇದಕ್ಕೆ 5% ಅನ್ನೋದ್ರೆ ಅದೇ 0.5 ಲೆಕ್ಕದಲ್ಲೇ ನಾನು ಇನ್ಕ್ರಿಮೆಂಟ್ ತಗೊಬೇಕು. ಸೊ 0.5 ಲೆಕ್ಕದಲ್ಲಿ ತಗೊಂಡ್ರೆ 24,366 ಬಂದಿದೆ ಫಸ್ಟ್ ಟಾರ್ಗೆಟ್. ಇದು ಸೆಕೆಂಡ್ ಟಾರ್ಗೆಟ್ ಇದು ಆಕ್ಚುಲ್ ಆಗಿ. ಸೊ ಸೆಕೆಂಡ್ ಟಾರ್ಗೆಟ್ ಬಂದಾಗ ಏನ್ ಅಬ್ಸರ್ವ್ ಮಾಡಿ ನೋಡಿ, ಕರೆಕ್ಟ್ ಆಗಿ 24,366 ಅಲ್ಲೇ ಕ್ಲೋಸ್ ಆಗಿದೆ ಆಕ್ಚುಲ್ ಆಗಿ, ಮೀನ್ಸ್ ಹೈಯೆಸ್ಟ್ ಟಚ್ ಆಗಿದೆ. ನಿಫ್ಟಿಗೆ ಬಂದ್ರೆ ನಿಮ್ಗೆ ಯಾಕೆ ಇದನ್ನ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಅಂದಿದ್ದು ನಾನು ಇದೇ ರೀಸನ್ಗೆ.
ಒಂದು ಟಾರ್ಗೆಟ್ ಇದಾಗುತ್ತೆ. ನೀವು ಆಪ್ಷನ್ಸ್ ಎಲ್ಲರೂ ಯೂಶಲಿ R3 ತನಕ ಇಟ್ಕೊಬೇಕಾಗುತ್ತೆ ತುಂಬಾ ವೋಲಟೈಲ್ ಇದ್ದಾಗ. ಅದು ಹೆಂಗೆ ಅಂದ್ರೆ ಇಲ್ಲಿ ATR ಅಂತ ಇರುತ್ತೆ, ಆವರೇಜ್ ಟ್ರೂ ರೇಂಜ್. ಸೊ ಆವರೇಜ್ ಟ್ರೂ ರೇಂಜ್ ಅಲ್ಲಿ ದಿವಸ ಎಷ್ಟು ಓಡ್ತಿದೆ, ಇಲ್ಲ ನನಗೆ ಇನ್ನೊಂದು ಮೆಥಡ್ ಅಂದ್ರೆ ಸ್ಪಾಟ್ ಮೈನಸ್ ಫ್ಯೂಚರ್. ಯೂಶಲಿ ಒಂದು ಲೆಸ್ ದ್ಯಾನ್ 150 ಪಾಯಿಂಟ್ಸ್ ಎಲ್ಲ ಇತ್ತು ಅಂದ್ರೆ ಡಿಸ್ಕೌಂಟೆಡ್ ಅಲ್ಲಿ ಫ್ಯೂಚರ್ ಸಿಗುತ್ತೆ ಅಂತ ಅರ್ಥ. ಸೊ ಸ್ಪಾಟ್ ಕಮ್ಮಿ ಇದಾಗಿದೆ ಅಂತ. ಸೊ ಹಾಗಾಗಿ 150ಗಿಂತ ಜಾಸ್ತಿ ಇರ್ಬೇಕು ಡಿಫ್ರೆನ್ಸ್, ಅವಾಗ ನನ್ಗೇನ್ ತೊಂದರೆ ಇಲ್ಲ. ಇಲ್ಲಿ ನೋಡ್ಬೋದು ಒಂದ್ ದಿವ್ಸಕ್ಕೆ 200-250 ಪಾಯಿಂಟ್ ಹೋಗ್ಬೇಕು ಆಕ್ಚುಲ್ ಆಗಿ. ಸೊ ಇಲ್ಲಿ ಕಮ್ಮಿ ಆಗೋಯ್ತು, ತುಂಬಾ ಹೋಗಿ ಅಪ್ ಬಂತು. ಆಮೇಲೆ ನೆಕ್ಸ್ಟ್ 250 ನೆಕ್ಸ್ಟ್ ಡೇ ಆಯ್ತು, ಒಂದು ರೇಂಜ್ 246 ಇತ್ತು. ವರ್ಸ್ಟ್ ಕೇಸ್ ಇಲ್ಲಿ ಡೌನ್ ಫಾಲ್ ಆದಾಗ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇಲ್ಲಿ ನೋಡ್ಬೋದು ರೇಂಜ್ ತುಂಬಾ ದೊಡ್ಡದಾಗ್ಬಿಡುತ್ತೆ. ಇವನ್ ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಸೆಂಟಿಮೆಂಟ್ ಅದು ಬೇರೆ, ಬಟ್ ರೇಂಜ್ ನಿಮ್ಗೆ ನೋಡ್ತಿದ್ದಂಗೆ ಸಡನ್ ಆಗಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಅಡಿಷನಲ್ ರೇಂಜ್ ಔಟ್ ಹೋದಾಗ ಮತ್ತೆ ಒಂದು ಇನ್ಸೈಡ್ ಬರ್ಬೇಕದು ಅಡ್ಜಸ್ಟ್ ಆಗಕ್ಕೆ. ಸೊ ಇಲ್ಲಿ ಬಿದ್ದಿತ್ತು, ಇದ್ರ ಒಳಗಡೆ ಬರಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ತಗೊಂತಿದೆ ಈಗ. ಸೊ ಇದೆಲ್ಲ ನೋಡ್ಬೇಕು. ತುಂಬಾ ಪಾಸಿಟಿವ್ ಯಾವಾಗ ಬರುತ್ತೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಮೇಲೆ ಹೋಗ್ತಿದ್ದಂಗೆ ಒಂದು ದೊಡ್ಡ ಮೂವ್ಮೆಂಟ್ಸ್ ಗಳು ಬರ್ತವೆ, ಅವಾಗ ವಿಕ್ಸ್ ಜಾಸ್ತಿ ಆಗ್ತವೆ, ಆಪ್ಷನ್ ಸೆಲ್ಲರ್ಸ್ಗೆ ಒಂದ್ ಸ್ವಲ್ಪ ಇದಾಗ್ತವೆ, ಈ ತರದೆಲ್ಲ ಪ್ರಾಬ್ಲಮ್ ಬರ್ತವೆ. ಸೊ ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ, ಬಯರ್ಸ್ ಪಾಯಿಂಟ್ ಆಫ್ ವ್ಯೂ ವಿಕ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ರೇಂಜ್ ನೋಡ್ಕೊಂತಾ ಇರ್ಬೇಕು. ತುಂಬಾ ರೇಂಜ್ ಕಡಿಮೆ ಇತ್ತು ಅಂದ್ರೆ ನೀವು R4 ತನಕ ಇಟ್ಕೊಬೇಕಾಗತ್ತೆ ಸೆಟ್ಟಿಂಗ್ಸ್. ಇವಾಗ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡೋರು. ಸೊ ಜನರಲ್ ಆಗಿ ಸೆಕೆಂಡ್ ಈಸ್ ಓಕೆ, ರೆಸಿಸ್ಟೆನ್ಸ್ ಲೆವೆಲ್ 2, ಸಪೋರ್ಟ್ ಲೆವೆಲ್ 2 ಅಂತ ಹೇಳ್ತೀನಿ ಇದನ್ನ. ಸೊ ಹಾಗಾಗಿ ಈ ರೇಂಜ್ ಅಲ್ಲಿ ಒಂದು ವರ್ಕ್ ಮಾಡ್ಬೋದು. ಎಕ್ಸಾಕ್ಟ್ ಆಗಿ ನಂಗೆ 0.81%ಗೆ ನಾನು ನಿಲ್ಲಲ್ಲ ಮಾರ್ಕೆಟ್, ಅದಕ್ಕೂ ಜಾಸ್ತಿ ಟ್ರೈ ಮಾಡುತ್ತೆ. 24,366 ನಾನು ಇದ್ರಲ್ಲಿ ತೋರಿಸ್ತೀನಿ, ಕರೆಕ್ಟ್ ಆಗಿ ಅಲ್ಲಿಗೆ ಇದಾಗಿದೆ. 5 ಮಿನಿಟ್ಸ್ಗೆ ಬರ್ತೀನಿ, ಯಾಕಂದ್ರೆ ಈಸಿಯಾಗಿ ಗೊತ್ತಾಗ್ಬೇಕು ಅಂತ ಮಾಡ್ತಾ ಇದ್ದೀನಿ ಇದನ್ನ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ, ತುಂಬಾ ಜನ ಇದನ್ನ ಅರ್ಥನೇ ಮಾಡ್ಕೊಳಲ್ಲ. ರೋಡ್ ನಂಬರ್ 24,366 ಹಾಕ್ತೀನಿ. ಕರೆಕ್ಟ್ ಆಗಿ ಇದು ಬಂದಿದ್ದು 367.730 ಆಗಿದೆ. ಸೊ ನನಗೆ 1 ಪಾಯಿಂಟ್ ಅಲ್ಲಿ ಸಿಕ್ಬಿಟ್ಟಿದೆ ಆಲ್ಮೋಸ್ಟ್ ಡಿಫ್ರೆನ್ಸ್. ಇವನ್ 1.7 ಅಷ್ಟೇ ಡಿಫ್ರೆನ್ಸ್. ಸೊ ಹಾಗಾಗಿ ವಿಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳೋದು. ಸೊ ಇದೆಲ್ಲ ಗಮನಿಸಿದೀರಾ? ಏನಾದ್ರೂ ಸಂದೇಹ ಇದೆ ವಿಡಿಯೋನ ಮತ್ತೆ ತಿರುಗಿಸ್ಕೊಂಡು ನೋಡಿ. ಕರೆಂಟ್ ಲೆವೆಲ್ ಅದಕ್ಕೆ ಜೊತೆಗೆ ವಿಕ್ಸ್ ಕಂಡು ಹಿಡ್ಕೊಬೇಕು ನೀವು ಟ್ರೇಡಿಂಗ್ ವ್ಯೂಗ್ ಬಂದ್ಬಿಟ್ಟು. ಆಮೇಲೆ ಡೈಲಿಗೆ ಮಾತ್ರ ಇದು ಹಾಕೊಳ್ಳಿ, ಇದಕ್ಕೆ ಮಾತ್ರ ಮಂತ್ಲಿ ಲೆವೆಲ್ ಸುಮ್ಮನೆ ಬ್ರಾಡ್ ಆಗಿ ಕೊಡುತ್ತೆ. 100% ಇದು ವರ್ಕ್ ಆಗ್ಬೇಕು ಅಂತಿಲ್ಲ. ಸೊ ಅದು ರಿವರ್ಸಲ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಂದ್ರೆ ಇದನ್ನ ಮಾಡ್ಕೊಬಹುದು. ಅದು ಇನಿಷಿಯಲ್ ಡೇಸ್ ಅಲ್ಲಿ ಬೆಸ್ಟ್ ವರ್ಕ್ ಆಗುತ್ತೆ. ಮತ್ತೆ ವೀಕ್ಸ್ ಏನಾದ್ರು ಚೇಂಜಸ್ ಬಂತು ಅಂದ್ರೆ ಮತ್ತೆ ಇದು ಫೇಲ್ ಆಗ್ತವೆ. ಸೊ ಡೈಲಿಗೆ ಅದಕ್ಕೆ ಒಂದು ರೇಂಜ್ ತರ ಹಾಕೊಂಡ್ಬಿಟ್ರೆ ಡೈಲಿ ಒಂದು ಟ್ರೇಡ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಕ್ಸ್ ಬೇಸ್ಡ್ ಇದು ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. ಕರೆಂಟ್ ಇದು ಏನೋ ವಿಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 252, ಅವಾಗ 0.81% ಬರುತ್ತೆ. ಅದು 81% ಸೇರಿಸಿ ಇದಕ್ಕೆ ನೆಕ್ಸ್ಟ್ ಕಂಡುಹಿಡಿಬೇಕು. ಮತ್ತೆ 81% ಮೈನಸ್ ಮಾಡಿ ಕೆಳಗಡೆ ಕಂಡುಹಿಡಿಬೇಕು. ಸೊ ಅದಕ್ಕೆ ಮತ್ತೆ 5% ಸೇರಿಸ್ತಾ ಹೋಗ್ಬೇಕು. 0.05%, ಸಾರಿ ಎಕ್ಸಾಕ್ಟ್ 0.05%, 1.005 ಇಂದ ಮಲ್ಟಿಪ್ಲೈ ಸೇರಿಸ್ಕೊಂಡು ಹೋಗ್ತಾ ಇದ್ರೆ ಆಯ್ತು. ಸೊ ಹಾಗಾಗಿ ಅದಕ್ಕೆ ತಕ್ಕನಾಗಿ 995 ಮಾಡ್ಕೊಬೇಕು ಕೆಳಗಡೆ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಇದು ಮೆಥಡು. ಇನ್ನು SBI ಎಷ್ಟು ಜನ ಹಾಕೊಂಡ್ರು ಇಲ್ವಾ ಗೊತ್ತಿಲ್ಲ. SBI ಅಸೆಟ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ ಏನಿದೆ, ಫಂಡ್ ಹೌಸ್ ಮ್ಯಾನೇಜ್ಮೆಂಟ್ ಇದು. ಸೊ 16% ಏನು ದೊಡ್ಡದಲ್ಲ, ಸ್ಟಿಲ್ ಮೇನ್ ಬೋರ್ಡ್ ಅಲ್ಲಿ ಒಂದಿಷ್ಟು ಇದಾಗ್ತಾ ಇದೆ. ಟ್ರೆಂಡ್ ನೆಗೆಟಿವ್ ಇದೆ, ಯಾಕಂದ್ರೆ ಡೌನ್ ಆಗ್ತಾ ಇದೆ. ನೋಡೋಣ ಹೆಂಗೆ ಲಿಸ್ಟಿಂಗ್ ಆಗುತ್ತೆ ಅಂತ. ಮುಖ್ಯವಾಗಿ ಇನ್ನೊಂದು ಏನಾಗಿದ್ರೆ ಇಲ್ಲೊಂದು ಶ್ರೀಬಾಲಾಜಿ ಎಲ್ಲ ಇಲ್ಲಿ ಕಾಣಿಸ್ತಿರ್ಬೋದು, ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ ಅಂತ ಕಾಣಿಸ್ತಿದೆ, ಒಂದು 19% ಓಡ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಕ್ಯಾಲಿಬರ್ ಮೈನಿಂಗ್ ಮೈನ್ ಬೋರ್ಡ್ 27% ಇದು ಬರ್ತಾ ಇದೆ. ಸೊ 21st ಗ್ಲಾಸ್ ರೇಟ್ ನೋಡಿ ಇದನ್ನ ಹಾಕೊಂಡು ಒಂದು ಇದು ಮಾಡಿ. ಇನ್ನು ವೀಕ್ಲಿ ಕಾಲ್ಸ್ ಲಾಸ್ಟ್ ವೀಕ್ ನೋಡೋದಾದ್ರೆ ಚೆನ್ನಾಗೆ ಕೊಟ್ಟಿದೆ, 9% ಎಲ್ಲ ಕೊಟ್ಟಿದೆ ನೋಡ್ಬೋದು. ಸೊ 9% ಬಯೋಕಾನ್ ಅಲ್ಲಿ ಕೊಟ್ಟಿತ್ತು.
6% ಈ ಥರದ ನೆಗೆಟಿವ್. ಸೊ ಜಾಸ್ತಿ ತೋರ್ಸಕ್ ಹೋಗಲ್ಲ ಇದರಲ್ಲಿ, ಆಗೋಗಿರೋದು ಏನು ಡಿಸ್ಕಸ್ ಮಾಡೋಂಥದ್ದು. ಸೊ ಇದನ್ನ ಇದು ಮಾಡಿ ಮತ್ತೆ ಈ ವೀಕ್ ಇಂದು ನಾನು ತೋರಿಸ್ತಾ ಇದ್ದೀನಿ ವಿತ್ ಏನೇನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಅಂತ ತಿಳ್ಕೊಳಕ್ಕೆ. ಸೊ ಹೈ ಲೋ ಕ್ಲೋಸಿಂಗ್ ಬೇಸಿಸ್ ಒಂದ್ ದಿವಸದ್ದು ನೋಡ್ತಿರ್ತೀನಿ, ಅದು ಬೇರಿಶಿಗೆ ಒಂದಿಷ್ಟು ಫಾರ್ಮುಲಾ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಬುಲಿಶ ಬೇರಿಶ ಇದನ್ನ ನೋಡ್ಕೊಂಡು ಅದಕ್ಕೆ ತಕ್ಕನಾಗೆ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇದ್ರೆ ಆ ಡೈಲಿ ಪಾಯಿಂಟ್ ಆಫ್ ವ್ಯೂನು ಅದು ಎ ಪಾಯಿಂಟ್ ಇಂದ ಮೇಲ್ ಹೋಯ್ತಾ ಕೆಳಗಡೆ ಬಂತ, ಸೊ ಈ ತರದೆಲ್ಲ ಮಾಡಿರ್ತೀನಿ. ಸೊ ಓವರ್ ಆಲ್ ಇದು ಬೇರಿಶ್ ಸೆಂಟಿಮೆಂಟ್ ಬುಲಿಶ್ ಸೆಂಟಿಮೆಂಟ್ ಅಂತ ನೋಡ್ಕೊಂಡಕ್ಕೆ ಇದು ಮಾಡಿರ್ತೀನಿ. ಸೊ ಇದು ಕ್ಯಾಲ್ಕುಲೇಷನ್ ತುಂಬಾ ತಲೆ ಕೆಡಿಸ್ಕೊಳೋದೇನ್ ಬೇಡ. ಸೊ ಡೈಲಿ ಹೇಗಿದ್ರು ವೀಕ್ಲಿ ಕಾಲ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನಾನು. ಸೊ ಇದನ್ನ ಸೊ ಬೇಸಿಕಲಿ ಈಗ ಬರೋದಾದ್ರೆ ಸದ್ಯಕ್ಕೆ ಈಗಿನ ಒಂದು ಟ್ರೆಂಡ್ ಪ್ರಕಾರ ಬುಲಿಶೇ ಇದೆ. ಸೊ ಇಲ್ಲಿ ಸಾರಿ ಇದು ಸಣ್ಣ ಆಯ್ತು. ಸೊ ಇದು ನಿಫ್ಟಿ ಇದೆಲ್ಲ ನೋಡ್ಕೊಡಿ, ಇದೇನು ಸುಮ್ಮನೆ ಮಾರ್ಕಿಂಗ್ಗೋಸ್ಕರ ಮಾಡ್ಕೊಂಡಿರ್ತೀನಿ. ಸೊ ಈ ವಾರದ ಸ್ಟಾಕ್ಸ್ ABB ಸೀಮನ್ಸ್ ಬಂದಿದೆ, ಎಲೆಕ್ಟ್ರಾನಿಕ್ಸ್ ಇದು ರಿಲೇಟೆಡ್ ಡೇಟಾ ಮ್ಯಾನೇಜ್ಮೆಂಟ್ ವೈರಿಂಗು ಈ ಥರದ್ದೆಲ್ಲ ವರ್ಕ್ಗೆ. ಸೊ ಬೇರಿಶ್ ಫುಲ್ ಬ್ಯಾಕ್ ಆಗುವಂತಿದೆ, ಇಂಡಿಸಿಸಿವಲ್ ಇದೆ. ಸೊ ನೋಡ್ಕೊಬೇಕಿದೆ ಎಲ್ಲಿದೆ ಅಂತ ಸೀಮನ್ಸ್. ಸೊ ಬ್ಯಾಂಕ್ ಆಫ್ ಇಂಡಿಯಾ ಬಂದಿದೆ, ಗೇಲ್ ಬಂದಿದೆ, ಸೀಮನ್ಸ್ ಅಗೇನ್ ಬಂದಿದೆ. ಸೀಮನ್ಸ್ ಇದು ಹ್ಯಾವೆಲ್ಸ್ ಸಾರಿ ಮಿಸ್ ಮಾಡಿದೆ. ಸೊ ಇಲ್ಲಿ ಕಟ್ ಮಾಡ್ತಾ ಏನೋ ಆಗಿದೆ ಇದು. ಸೊ ಇಲ್ಲಿ ಹ್ಯಾವೆಲ್ಸ್, SBI and ಇಂಡಿಯನ್ ಬ್ಯಾಂಕ್, ಸೊ ಗೇಲ್, ಬ್ಯಾಂಕ್ ಆಫ್ ಇಂಡಿಯಾ, SBI, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್, ಪೆಟ್ರೋನೆಟ್, HDFC ಇದಿದೆ. ಹ್ಯಾವೆಲ್ಸ್ ಬಂದ್ಬಿಟ್ಟು ಕೋಡ್ ನೋಡ್ಬೇಕು, ಹ್ಯಾವೆಲ್ಸ್ ತಪ್ಪು ಮಾಡಿದೆ ಏನೋ, LL. ಇಂಡಿಯನ್ ಬ್ಯಾಂಕ್ಗೆ ಬ್ಯಾಂಕ್ ಅನ್ಸುತ್ತೆ, ಇಂಡಿಯನ್. ಸೊ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತೀನಿ ನಾನು. ಸೊ ಬೇಸಿಕಲಿ ಹಿಂಗೆ ಮಾಡಿ ಕಾಪಿ ಪೇಸ್ಟ್ ಸ್ಪೆಷಲ್ ಮಾಡಿರ್ತೀನಿ ಸೊ ದಟ್ ನನಗೆ ಚೇಂಜಸ್ ಬರಲ್ಲ. ಸೊ ಇದು ಮಾರ್ಕ್ ಮಾಡ್ಕೊಳ್ಳಿ, ABB, ಸೀಮನ್ಸು, ಬ್ಯಾಂಕ್ ಆಫ್ ಇಂಡಿಯಾ, ಈ ತರ ಗೇಲು, ಹ್ಯಾವೆಲ್ಸ್, ಇಂಡಿಯನ್ ಬ್ಯಾಂಕು, SBI, ಯೂನಿಯನ್ ಬ್ಯಾಂಕು, ಪೆಟ್ರೋನೆಟ್, HDFC, ಇದು ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ ಬಂದಿದೆ. ಬ್ಯಾಂಕ್ ನಿಫ್ಟಿನೂ ಚೆನ್ನಾಗಿ ಹೋಗುತ್ತೆ, ಬ್ಯಾಂಕ್ ರಿಸಲ್ಟ್ ಮೊನ್ನೆ ಚೆನ್ನಾಗಿ ಬಂತು. ಸೊ ಹಾಗಾಗಿ ಒಂದಿಷ್ಟು ಚೆನ್ನಾಗಿ ಹೋಗ್ಬೋದು, 100% ಹೋಗ್ಲೇಬೇಕು ಅಂತಲ್ಲ. ಸೊ ತಕ್ಕ ಮಟ್ಟಿಗೆ ಒಂದು ಇದಾಗುತ್ತೆ. ಇನ್ನು ಬರೋದಾದ್ರೆ ಸೊ ಮುಖ್ಯವಾಗಿ ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಒಂದು ಪಾಸಿಟಿವ್ ಬಂದಿದೆ, ಇದು ಆಸ್ಟ್ರೋ ರಿಪೋರ್ಟ್. ಸೊ ಎಲ್ಲ ಪಾಸಿಟಿವ್ ಕಾಣಿಸ್ತಿದೆ. ಇಲ್ಲಿ ರ್ಯಾಲಿ ಚೆನ್ನಾಗಿ ಕೊಟ್ಟಿದ್ದು, 960 ಪಾಯಿಂಟ್ಸ್ ಅಷ್ಟು ಹೋಗಿದೆ. ಇವನ್ ಕ್ರೂಡ್ ಕೂಡ ಏರಿದೆ. ಸೊ ಇಲ್ಲಿ ಒಂದ್ ಸ್ವಲ್ಪ ನೋಡ್ಬೇಕು ಹೆಡ್ ಇದಾಗುತ್ತಾ ಅಂತ. ಸೊ ನೆಟ್ ಕಂಟಿನ್ಯೂ ಆಗಿದೆ, ಬಟ್ ಇಲ್ಲಿ ಒಂದು ಲಾಸ್ಟ್ ಡೇಸ್ ಅಲ್ಲಿ ಒಂದು ಅಪ್ಸೈಡ್ ಬಂದಿದೆ ಇದು. ಸೊ ಅದು ನೋಡ್ಬೇಕು. ಅಪ್ರಿಸಿಯೇಷನ್ ಆಗ್ತಾ ಇಲ್ಲ ರುಪಿ, ಮತ್ತೆ ಕೆಳಗಡೆ ಇಳಿತಾ ಇದೆ. ಇಟ್ಸ್ ಅ ಡೇಂಜರಸ್. ಮತ್ತೆ ಈ ವೀಕ್ ನೋಡೋದಾದ್ರೆ ನನಗೆ ರೆಸಿಸ್ಟೆನ್ಸ್ 24,400 ಅಂತ ಕಾಣಿಸ್ತಿದೆ. ಅದು ನೆಕ್ಸ್ಟ್ ಇದಾಗಿದೆ 960 ಅಂತ ಹೇಳ್ತಾ ಇದೆ. 950 ಬರ್ತಾ ಇದೆ ಕರೆಕ್ಟ್ ಆಗಿ, ಹೆಚ್ಚು ಕಮ್ಮಿ ಈ ರೇಂಜಲ್ಲಿ ಬರುತ್ತೆ. ಸೊ ನಿಫ್ಟಿನೂ ಹಂಗೆ ಈ ತರ ನೋಡ್ಕೊಳ್ಳಿ. ಸೊ ಟ್ರೆಂಡ್ ಲೈನ್ ಅಲ್ಲಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. ನಾನು 24,540ನೇ ಮೇಜರ್ ಅಂತ ಹೇಳ್ತೀನಿ. ಅದ್ರ ಮೇಲೆ ಹೋಯ್ತು ಅಂದ್ರೆ 25,000 ಟಚ್ ಮಾಡುತ್ತೆ. ಆದಷ್ಟು ಟಚ್ ಮಾಡಿ 960 ಸಮ್ವೇರ್ ಬರುತ್ತೆ. ಮತ್ತೆ ನೋಡ್ಬೇಕು ಅದು ಎಲ್ಲಿ ಕ್ಲೋಸಿಂಗ್ ಆಗುತ್ತೆ. ಮತ್ತೆ ಈ ವೀಕಲ್ಲಿ ಅರ್ನಿಂಗ್ಸ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ಫೋಸಿಸ್ ಎಲ್ಲ ಒಂದು ಬೇಸಿಕಲಿ F&O ಸ್ಟಾಕ್ಸ್ಗಳು ನೋಡ್ಕೊಳ್ಳಿ ಇದು. ಸೊ ಈವೆಂಟ್ಸ್ ಇಲ್ಲಿ ಒಂದು ಫಿಲಿಡೆಲ್ಫಿಯಾ ಸೆಮಿಕಂಡಕ್ಟರ್ ಇದೆಲ್ಲ ಒಂದೇನೋ ನಡೀತಾ ಇರುತ್ತೆ, ನಡೀತಾ ಇದೆ. IPO ಹೇಳ್ದಂಗೆ ನನ್ನ ಮೇಜರ್ ಇವಾಗ SBI ಇದಾಗ್ತಾ, ನೋಟಬಲ್ ಇದೇನು ಬರ್ತಾ ಇಲ್ಲ. ಸ್ಟಿಲ್ ಒಂದು
ಇಲ್ಲಿ ಒಂದಿಷ್ಟು ಲಾಸ್ಟ್ ಯೂಸ್ ಅಲ್ಲಿ ಒಂದು FI ಇನ್ಸೈಡ್ ಬಂದಿದ್ದಾರೆ ಅವರು. ಸೊ ಔಟ್ಸೈಡ್ ಇವರು ಹೋಗ್ತಾ ಇದಾರೆ. DIA ಸ್ವಲ್ಪ ಒಂದು ಚೇಂಜಸ್ ಬರ್ತವೆ. ಸೆಕ್ಟರ್ ವೈಸ್ ಒಂದ್ ಸ್ವಲ್ಪ IT ಒಂದು ಇದು ಬರ್ಬೋದು, ಯಾಕಂದ್ರೆ ಒಂದು ಈ ಒಂದು ಸೆಕ್ಟರ್ದು ರಿಸಲ್ಟ್ಸ್ಗಳು ಬೇಸ್ಡ್ ಸ್ಟಾಕ್ಸ್ಗಳಿದಾವೆ. ಬ್ಯಾಂಕ್ ಸೆಕ್ಟರ್ಗಳದ್ದು ಅದರಲ್ಲೂ ಚೆನ್ನಾಗಿ ಕೊಟ್ಟಿದೆ. ಲಾಸ್ಟ್ ವೀಕ್ ಎಲ್ಲ PSU ಬ್ಯಾಂಕ್ಸ್ಗಳು ಓಡಿದೆ, ಮತ್ತೆ ಕಂಟಿನ್ಯೂ ಆಗುತ್ತೆ ಒಂದು ಸಮ್ ಎಕ್ಸ್ಟೆಂಟು. ಮತ್ತೆ ಇಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ಗಳು ಹೋಗ್ತವೆ, ಸ್ವಲ್ಪ ನೋಡ್ಬೇಕು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಂದಿಷ್ಟು ಇದಾಗ್ತವೆ, ಸೊ ಒಂದು ನೋಡ್ಬೇಕು. ರಿಯಲ್ ಎಸ್ಟೇಟ್ ಅಲ್ಲಿ ನೆಗೆಟಿವ್ ಇತ್ತು, ಒಂದ್ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ಬೋದು. ಅಂಡರ್ ಪರ್ಫಾರ್ಮರ್ ಅಂತ ಕ್ಯಾಪಿಟಲ್ ಗೂಡ್ಸ್ ಇತ್ತು, ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಬಂದಿತ್ತು. ಸೊ ಇವನ್ ಗ್ಲೋಬಲ್ ಟೆನ್ಷನ್ ಮೆಟಲ್ ಅಲ್ಲಿ ಕಂಟಿನ್ಯೂ ಆಗಿದೆ. ಸೊ ಅದು ಮತ್ತೆ ಹೆಂಗೋಗುತ್ತೆ ನೋಡ್ಬೇಕು. ಸೊ ಮತ್ತೆ ಸೆಕ್ಟರ್ ವೈಸ್ ನೋಡ್ಬೇಕಾದ್ರೆ ಯಾವ್ದು ನೆಗೆಟಿವ್ ಹೋಗಿರುತ್ತೋ ಅದು ಪಾಸಿಟಿವ್ ಹೋಗುತ್ತೆ, ಯಾವ್ದು ಪಾಸಿಟಿವ್ ಹೋಗಿರುತ್ತೋ ಅದು ನೆಗೆಟಿವ್ ಹೋಗುತ್ತೆ. ಸೊ ದಟ್ ಸೆಕ್ಟರ್ ರೊಟೇಷನ್ ವಿಲ್ ಹ್ಯಾಪನ್ ಬೇಸ್ಡ್ ಆನ್ ದಟ್ ಮೂವ್ಮೆಂಟ್ ಆಕ್ಚುಲಿ. ಸೊ ನೋಡ್ಬೇಕು. ಸೊ ಇಲ್ಲಿ ಮುಖ್ಯವಾಗಿ ಬಜಾಜ್, ಇನ್ಫೋಸಿಸ್ ಇದೆಲ್ಲ ಇದೆ, ಅಲ್ಟ್ರಾಟೆಕ್ ಸಿಮೆಂಟ್, ನೆಸ್ಲೆ, ಡಾಕ್ಟರ್ ರೆಡ್ಡಿ ಎಲ್ಲಾನು ಚೆನ್ನಾಗಿದೆ. ಬೇಸಿಕಲಿ ಗೈಡ್ ಇದು ಇಲ್ಲಿ ಬಜಾಜ್ ಆಟೋದು ಡಿಮ್ಯಾಂಡ್ ಅಂತೂ ಇದೆ. ಸೊ ಇದೆಲ್ಲ ಒಂದಿಷ್ಟು ಆಸ್ಪೆಕ್ಟ್ ಅಲ್ಲಿ ಒಂದಿಷ್ಟು ಕಾಣಿಸ್ಬೋದು. ಇನ್ನ ಒಂದು ಅನಲಿಸ್ಟ್ ಅಂತ ಏನ್ ರೆಕಮೆಂಡೇಶನ್ಗಳು ನುವಾಮ, HDFC, ICICI ಈ ತರ ಕೊಟ್ಟಿದೆ. ಸೊ 100% ಇವ್ರನ್ನ ಫಾಲೋ ಮಾಡ್ಬೇಕು ಅಂತಲ್ಲ. ಸೊ ನೋಡ್ಕೊಂಡು ಒಂದಿಷ್ಟು ವರ್ಕ್ ಮಾಡಿ. ಇನ್ನ 20th ಮಂಡೇ ಹಸ್ತ ನಕ್ಷತ್ರ ಶುಕ್ಲ ಸಪ್ತಮಿ ಇರೋದ್ರಿಂದ ಅಲ್ಲಿ ಒಂದಿಷ್ಟು ಅಪ್ ಟ್ರೆಂಡ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇದೆಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಅನುರಾಧ ಶುಕ್ಲ ಏಕಾದಶಿ, ಇಲ್ಲಿ ಶುಕ್ಲ ಏಕಾದಶಿ ಶುಕ್ರವಾರ ಬರ್ತಾ ಇದೆ. ಒಂದ್ ರೀತಿ ಆಸ್ಪೆಕ್ಟ್ ಅಲ್ಲಿ ಪ್ಲಸ್ ಇದೆ, ಬಟ್ ಏಕಾದಶಿ ಫಾಲಿಂಗ್ ಆನ್ ಫ್ರೈಡೆ ಅನ್ನೋದು ಒಂದು ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ದೇರ್ ವುಡ್ ಬಿ 100% ವುಡ್ ಬಿ ಒನ್ ಕೈಂಡ್ ಆಫ್ negative bias. Bearish pullback can happen on 24th based on Ekadashi Friday falling on Ekadashi falling on Friday. So that is one of the key criteria in Vedic astrology aspect, financial astro aspect. ಸೊ ಶುಭ ವ್ಯಾಪಾರ ಜನರಲ್ ಆಗಿ ಹಳದ್ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿದಾಗ ಒಂದಿಷ್ಟು 50-55% ಎಲ್ಲ ಇದಾಗ್ತಿದೆ. ಸೊ ಇಲ್ಲಿ ಪೂರ್ಣಿಮಾದಲ್ಲಿ ಸ್ಟಾರ್ಟ್ ಆಗಿದ್ದು, ಇದು ಒಂದು ಅಮಾವಾಸ್ಯದ ಸ್ಟಾರ್ಟ್ ಆಗಿದ್ದು. ಸೊ ಅದು ಟ್ರೆಂಡ್ ಹಂಗೆ ಒಂದು ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ ರಿಕ್ತತಿಥಿ ಇದೆಲ್ಲ ಬೇಡ. ಇವಾಗ ಮರ್ಕ್ಯೂರಿ ರೆಟ್ರೋ ಆಗಿದೆ, ಒಂದ್ ಸ್ವಲ್ಪ ಅದು ನೋಡ್ಬೇಕು. ಒಂದ್ ಸ್ವಲ್ಪ ರಿವರ್ಸ್ ಯಾವಾಗ ಬರ್ಬೇಕು ಅಂತ ಗೊತ್ತಿಲ್ಲ, ಬರುತ್ತೆ ಒಟ್ಟಿನಲ್ಲಿ. ಸೊ ಇಲ್ಲಿ ಸೊ ಒಂದಿಷ್ಟು ನಾವು ಗಮನಿಸ್ಬೇಕು. ಇಲ್ಲಿ ಸ್ಟ್ರಾಂಗ್ ಅರ್ನಿಂಗ್ಸ್ ಇದೆ. IT ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಜಾಸ್ತಿ ಇರುತ್ತೆ, ಅದು ಎಷ್ಟು ಮೀಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ರುಪಿ ಅಪ್ರಿಶಿಯೇಟ್ ಆಗಿಲ್ಲ ಅಂದಿದ್ದು ಇವ್ರಿಗೆ IT ಅವ್ರಿಗೆ ಸ್ವಲ್ಪ ಫೇವರಬಲ್ ಆಗುತ್ತೆ. ಸೊ ಸ್ವಲ್ಪ ಮಾನ್ಸೂನ್ ರಿಕವರಿ ಬರ್ತಾ ಇದೆ. ಸ್ವಲ್ಪ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಒಂದು ಸ್ಟಾರ್ಟ್ ತಗೊಳುತ್ತೆ. ಅದು ಸ್ವಲ್ಪ ಕಿಕ್ ಸ್ಟಾರ್ಟ್ ತಗೊಂಡ್ಮೇಲೆ ಒಂದ್ ಸ್ವಲ್ಪ ಒಂದು ಆಕ್ಟಿವಿಟಿಗಳು ಬರ್ಬೋದು. ಸೊ 24,530 ಈ ರೇಂಜ್ ನನ್ನ ಪ್ರಕಾರ ನಂಗೆ ಹುಷಾರಾಗಿರ್ಬೇಕು. ಅದನ್ನ ಟಚ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಕೆಳಗೆ ಅದು. ಸೊ 24,500 ಅಂತೂ ಟಚ್ ಮಾಡುತ್ತೆ. 24,500 ಮೇಲೆ ಅಂದ್ರೆ ನೆಕ್ಸ್ಟ್ 25,000 ಟಚ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಒಂದಿಷ್ಟು ನೋಡ್ಕೊಬೇಕು. ಸೊ ಓವರ್ ಆಲ್ ಬುಲಿಶ್ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. 100% ಇದು ಅಂತಲ್ಲ, IT ಮತ್ತೆ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಗಳನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಅವಾಯ್ಡ್ ಮಾಡಿ ಮೆಟಲ್ಸ್, ಕ್ಯಾಪಿಟಲ್ ಗೂಡ್ಸ್. ಸೊ ಬೋತ್ ಬೆಸ್ಟ್ ಡೇ ಅಂತ ಹೇಳಲ್ಲ, ಮಧ್ಯದಲ್ಲ ಒಂದು ನ್ಯೂಟ್ರಲ್ ಇದಂತ ಹಾಕೊಡಿ. ಸ್ಟ್ರಾಟಜಿಗಳು ಒಂದಿಷ್ಟು ರೇಂಜ್ ಕ್ಯಾಲ್ಕುಲೇಷನ್ ಮಾಡೋದು ಹೇಳಿದೀನಿ. ವೀಕ್ಲಿಗೆ ಹಾಕೊಳೋದಿದ್ರೆ ಇಲ್ಲಿ ಈ ಒಂದು ಫಾರ್ಮುಲಾ 52 ಫಾರ್ಮುಲಾ ಅದು ಇಟ್ಕೊಳ್ಳಿ, 100% ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ವೀಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 52 ಅಂದ್ರೆ ವೀಕ್, ಬೈ 252 ಸ್ಕ್ವೇರ್ ರೂಟ್ ಆಫ್ 252 ಅಂದ್ರೆ ಡೈಲಿಗೆ. ಮಂತ್ಲಿ ಆದ್ರೆ 12 ತಗೊಬೇಕು. 12 ತಗೊಂಡ್ರೆ ನಿಮ್ಗೆ ರೇಂಜ್ ಸಿಕ್ಬಿಡುತ್ತೆ. ಸೊ ಅದನ್ನ ಬೇಸಿಸ್ ಮೇಲೂ ಒಂದು 0.25 ತನಕ ನೀವು ರೇಂಜ್ ಎಕ್ಸ್ಟ್ರಾ ಇಟ್ಕೊಬಹುದು. ಸೊ ಇದು ಒಂದು ಆಸ್ಪೆಕ್ಟ್ ಅಲ್ಲಿ ಇದಾದ್ರೆ, ಕಮಿಂಗ್ ಟು ಗೋಲ್ಡ್ ಅಂತಿದೆ. ಗೋಲ್ಡ್ ಅಲ್ಲಿ ಮಿಸ್ ಮಾಡ್ತೀನಿ ಪ್ರತಿ ಸಲಿನೂ ನಾನು. ಕನ್ನಡ ತಗೊಬೇಕಿತ್ತು. ಸೊ ಇಲ್ಲಿ ಮತ್ತೆ ಒಂದು ರೇಂಜ್ ಬೌಂಡ್ ಅಲ್ಲೇ ಕೂತ್ಬಿಟ್ಟಿದೆ. ಸೊ ಕೆಳಗೆ ಹೋಗುತ್ತೆ, ಮೇಲ್ ಬರುತ್ತೆ. ಸೊ
ಸಪೋರ್ಟ್ ತಗೊಂತಿದೆ. ಯಾವಾಗ ಒಂದು ಇದು ತಗೊಳತ್ತೋ ಸಡನ್ ಆಗಿ ಪುಲ್ ಬ್ಯಾಕ್ ಆಗ್ಬೋದು. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಸಿಲ್ವರ್ ಅಷ್ಟೇನು ಫೇವರಬಲ್ ಇಲ್ಲ ನನಗೆ. ಸೊ ಕಂಪ್ಯಾರಿಟಿವ್ಲಿ ಗೋಲ್ಡ್ ಪರವಾಗಿಲ್ಲ, ಸಿಲ್ವರ್ ಅಷ್ಟು ಫೇವರಬಲ್ ಇಲ್ಲ. ಸೊ ಅಲ್ಲೇ ಒಂದು ಸಪೋರ್ಟ್ ತಗೊಂಡು ಇದ್ರಲ್ಲೂ ಕೂತಿದೆ. ಬಟ್ ಯಾವಾಗ ಗೋಲ್ಡ್ ಇರುತ್ತೋ ಇದು ಮೇಲ್ಗಡೆ ಇರುತ್ತೆ. ವೀಕ್ಲಿಲಿ ಒಂದು ಸ್ವಲ್ಪ ಸಪೋರ್ಟ್ ತಗೊಂಡು ಕೆಳಗಡೆ ಬಂದ್ಬಿಡ್ತು. ಸೊ ಇದು ಡೇಂಜರಸ್ ಆಕ್ಚುಲಿ, ಅವತ್ತೇ ಹೇಳ್ತಾ ಇದ್ದೆ. ಬಟ್ ಸ್ಟಿಲ್ ಈ ಒಂದು ಪ್ರೈಸ್ ಎಲ್ಲೋ ಒಂದು ಸಪೋರ್ಟ್ ತಗೊಂತಾನೆ ಇದೆ. ಸೊ ತಗೊಂಡು ಅಲ್ಲೇ ಟ್ರೈ ಮಾಡ್ತಾ ಇದೆ, ಎಲ್ಲಿ ಹೋಗುತ್ತಾ ಗೊತ್ತಿಲ್ಲ. ಬೆನಿಫಿಟ್ಸ್ ಇದೆ. ಸಿಲ್ವರ್ ಏನಾದ್ರು ಲಾಂಗ್ ಟರ್ಮ್ ನೋಡ್ತಿದ್ಯಾ ಅಂದ್ರೆ SIP ಮಾಡ್ಕೊಳೋದು ಒಳ್ಳೇದು. ಸೊ ಇದೆಲ್ಲ ಒಂದಿಷ್ಟು ಗಮನದಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಏನಾದ್ರು ಸಂದೇಹ ಮಾಹಿತಿಗಳು ಬೇಕಿದ್ರೆ, ಕ್ಯಾಲ್ಕುಲೇಷನ್ ಮತ್ತೆ ಏನಾದ್ರು ಡೌಟ್ ಬಂತು ಅಂದ್ರೆ, ಅಥವಾ ನಿಮ್ದು ಏನಾದ್ರು ಹೊಸದಾಗಿ ಏನಾದ್ರು ನೋಡ್ತಾ ಇದ್ರೆ, ಟಿಪ್ಸ್ ಏನಾದ್ರು ಬೇಕಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಮಾಡಬೇಕಿದ್ರೆ ವಿಡಿಯೋ ಮಾಡ್ಕೊಡ್ತೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.